ನರದೃಷ್ಟಿ ಸುಡದೆ ಭಸ್ಮ ಮಾಡುವ ಶಕ್ತಿ. ಜನರ ಕಣ್ಣು ನಿಮ್ಮ ಮೇಲೆ, ನಿಮ್ಮ ಸಂಪತ್ತಿನ ಮೇಲೆ ತಗುಲಬಾರದು ಎಂದರೆ ಏನ್ ಮಾಡಬೇಕು? ನರದೃಷ್ಟಿ ಬಿದ್ದಾಗ ಏನೆಲ್ಲ ಆಗುತ್ತೆ? ಆಗ ಏನು ಮಾಡಬೇಕು? ಈ ವಿಡಿಯೋ ನೋಡಿ ತಿಳಿಯುತ್ತೆ. ನಮಸ್ಕಾರ ಬಂಧುಗಳ, ನರದೃಷ್ಟಿಗೆ ಕಲ್ಲು ಕೂಡ ಸೀಳುತ್ತೆ ಅನ್ನೋ ಮಾತು ನೀವು ಕೇಳ ಇರ್ತೀರಾ ಅಲ್ವಾ? ಇದು ಬರೀ ಮಾತಲ್ಲ, ಕಹಿ ಸತ್ಯ. ಬೆಂಕಿ ಇಲ್ಲದೆ ಮನೆಯನ್ನ ಸುಡೋ ಶಕ್ತಿ ಈ ಕಣ್ಣು ದೃಷ್ಟಿಗೆ ಇದೆ ಅಂದ್ರೆ ನೀವು ನಂಬಲೇಬೇಕು. ಜನರ ಕಣ್ಣು ನಿಮ್ಮ ಮೇಲೆ, ನಿಮ್ಮ ಕಷ್ಟಪಟ್ಟು ಗಳಿಸಿದ ಸಂಪತ್ತಿನ ಮೇಲೆ ತಗುಲಬಾರದು ಅಂದ್ರೆ ನೀವೇನ್ ಮಾಡಬೇಕು? ಈ ನರದೃಷ್ಟಿ ಬಿದ್ದಾಗ ನಮ್ಮ ಜೀವನದಲ್ಲಿ ಏನೆಲ್ಲ ಅವಾಂತರಗಳು ಆಗುತ್ತೆ? ಅದಕ್ಕೆ ಸರಳ ಪರಿಹಾರಗಳೇನು? ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಏಳ್ಗೆಯ ಪ್ರಶ್ನೆ. ನೋಡಿ, ಮನುಷ್ಯನ ದೃಷ್ಟಿಯನ್ನ ಕೆಟ್ಟ ದೃಷ್ಟಿ ಅಥವಾ ನರದೃಷ್ಟಿ ಅಂತ ಕರೀತಾರೆ. ನರದೃಷ್ಟಿಯಷ್ಟು ಕೆಟ್ಟದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಈ ದೃಷ್ಟಿ ಅನ್ನೋದು ಒಮ್ಮೆ ಬಿದ್ದರೆ ಸಾಕು, ಮನುಷ್ಯ ಆರ್ಥಿಕ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯದವರೆಗೂ ನಾನಾ ಸಂಕಷ್ಟಗಳನ್ನ ಎದುರಿಸಬೇಕಾಗುತ್ತೆ, ಗೊತ್ತಾ? ಕೆಟ್ಟ ದೃಷ್ಟಿ ಬಿದ್ದಾಗ ಮನುಷ್ಯ ಎಂತಹ ಕೋಟ್ಯಾಧಿಪತಿಯಾಗಿದ್ರೂ ಕ್ಷಣ ಮಾತ್ರದಲ್ಲಿ ಭಿಕ್ಷುಕನಾಗುವ ಪರಿಸ್ಥಿತಿ ಬರಬಹುದು. ಅದಕ್ಕೆ ಹಿರಿಯರು ದೃಷ್ಟಿಗೆ ಅಷ್ಟೊಂದು ಭಯ ಪಡೋದು. ನೀವು ಎಷ್ಟೇ ಕಷ್ಟಪಟ್ಟು ಮೇಲೆ ಬಂದಿದ್ರು ಒಂದು ಕೆಟ್ಟ ಕಣ್ಣು ಬಿದ್ದರೆ ಸಾಕು, ಎಲ್ಲವೂ ನಾಶವಾಗುತ್ತೆ. ವಿಪರ್ಯಾಸ ಅಂದ್ರೆ ಈ ದೃಷ್ಟಿಯನ್ನ ಯಾವುದೋ ಬೇರೆ ಲೋಕದವರು ಹಾಕಲ್ಲ, ನಮ್ಮ ಜೊತೆಗಿರೋರೆ, ಕೆಟ್ಟ ಸ್ನೇಹಿತರು, ಸಂಬಂಧಿಕರು, ಅಕ್ಕಪಕ್ಕದವರು ಅಥವಾ ನಮ್ಮ ಏಳಿಗೆಯನ್ನ ಸಹಿಸದ ಹಿತಶತ್ರುಗಳೇ ಎಂಥ ಕೆಲಸ ಮಾಡ್ತಾರೆ. ಹಾಗಾದ್ರೆ ದೃಷ್ಟಿಯಾಗಿರೋ ಸೂಚನೆಗಳು ಹೇಗಿರುತ್ತೆ? ಸರಿ, ನಮ್ಗೆ ದೃಷ್ಟಿಯಾಗಿದೆ ಅಂತ ತಿಳಿಯೋದು ಹೇಗೆ? ಅದಕ್ಕೂ ಕೆಲವು ಸ್ಪಷ್ಟ ಲಕ್ಷಣಗಳಿವೆ, ಗಮನಿಸಿ. ಕೆಲಸಗಳಲ್ಲಿ ಅಡೆತಡೆ. ನಿಮ್ಮ ಮೇಲೆ ದೃಷ್ಟಿ ಬಿದ್ದಿದ್ರೆ ಸರಿಯಾಗಿ ನಡೆಯುತ್ತಿದ್ದಂತ ಕೆಲಸಗಳು ಇದ್ದಕ್ಕಿದ್ದಂತೆ ಅರ್ಧಕ್ಕೆ ನಿಂತೋಗುತ್ತೆ. ಮನೇಲಿ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಶುರುವಾಗುತ್ತೆ. ಸಾಲದ ಬಾಧೆ ಅಥವಾ ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ. ಈ ಬದಲಾವಣೆಗಳೇ ದೃಷ್ಟಿಯ ಮೊದಲ ಸೂಚನೆ. ಆರೋಗ್ಯದ ಸಮಸ್ಯೆ. ಮನೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರಿಗೆ ಅನಾರೋಗ್ಯ ಕಾಡೋದು. ಎಷ್ಟೇ ದೊಡ್ಡ ಡಾಕ್ಟರ್ ಹತ್ರ ಹೋದ್ರೂ ವಾಸಿಯಾಗದ ಕಾಯಿಲೆಗಳು ಬರೋದು. ಶತ್ರುಗಳ ಕೆಟ್ಟ ಕಣ್ಣಿನ ಪ್ರಭಾವವಿರಬಹುದು. ಇದು ನಿಮ್ಮ ಜೀವನದಲ್ಲಿ ನೆಗೆಟಿವ್ ತರುತ್ತೆ. ಇನ್ನು ವಿಚಿತ್ರವಾದ ಅನುಭವಗಳು. ಮಧ್ಯರಾತ್ರಿ ಎದ್ದಕ್ಕಿದ್ದಂತೆ ಎಚ್ಚರವಾಗೋದು, ಕೆಟ್ಟ ಕನಸುಗಳು ಬೀಳೋದು, ನಿರಂತರ ತಲೆನೋವು ಕಾಣಿಸ್ಕೊಳ್ಳೋದು ಇದರ ಲಕ್ಷಣ. ಅಷ್ಟೇ ಯಾಕೆ, ಮನೆಯಲ್ಲಿರುವ ಎಲೆಕ್ಟ್ರಿಕ್ ವಸ್ತುಗಳು ಪದೇ ಪದೇ ಹಾಳಾಗೋದು, ನಲ್ಲಿಗಳಲ್ಲಿ ನೀರು ವ್ಯರ್ಥವಾಗೋದು, ಮನೆಯ ಗಿಡಗಳು ಒಣಗೋದು ಅಥವಾ ಹಾಲು ಪದೇ ಪದೇ ಒಡೆಯೋದು, ಇವೆಲ್ಲ ನಿಮ್ಮ ಮನೆ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ ಅನ್ನೋದಕ್ಕೆ ಸಾಕ್ಷಿ. ಸರಳ ಮತ್ತು ಶಕ್ತಿಯುತ ಪರಿಹಾರಗಳೇನು ಅಂತ ನೋಡೋಣವಾ? ದೃಷ್ಟಿ ಬಿದ್ದಿದೆ ಅಂತ ಭಯಪಡಬೇಡಿ. ಈಗಾಗಲೇ ದೃಷ್ಟಿ ಹೇಗೆ ಬೀಳುತ್ತೆ ಅಂತ ಗೊತ್ತಾಯ್ತು. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಅದ್ಭುತವಾದ ಪರಿಹಾರಗಳಿವೆ. ಮೊದಲನೇದು ಆಂಜನೇಯನಿಗೆ ಶರಣು. ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಂತನಿಗೆ ವೀಳ್ಯದೆಲೆ ಹಾರ ಅರ್ಪಿಸಿ ಮನಸಾರೆ ಪ್ರಾರ್ಥನೆ ಮಾಡಿ. ಆ ಸಂಕಷ್ಟ ಮೋಚನ ನಿಮ್ಮ ಕಷ್ಟವನ್ನ ದೂರ ಮಾಡ್ತಾನೆ. ಕಲ್ಲುಪ್ಪಿನ ದೃಷ್ಟಿಯನ್ನ ತಗೊಳ್ಳಿ. ಕೈಲಿ ಕಲ್ಲುಪ್ಪು ಹಿಡಿದು ತಲೆಯಿಂದ ಪಾದದವರೆಗೆ 3 ಬಾರಿ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ 3 ಬಾರಿ ಸುತ್ತಿ ಉಪ್ಪನ್ನ ಬೆಂಕಿಗೆ ಅಥವಾ ಸಿಂಕ್ಗೆ ಹಾಕಿ. ತುಂಬಾ ಎಫೆಕ್ಟಿವ್ ಕಣ್ರಿ ಇದು. ಮನೆಯನ್ನ ಶುದ್ಧೀಕರಣ ಮಾಡೋದು. 1 ಚೊಂಬು ನೀರಿಗೆ ತುಳಸಿ ದಳ ಹಾಕಿ ವೀಳ್ಯದೆಲೆಯಿಂದ ಮನೆಯ ಮೂಲೆ ಮೂಲೆಗೂ ಚಿಮುಕಿಸಿ. ಇಲ್ಲವೇ ಕೆಂಡದ ಮೇಲೆ ಇಂಗು ಹಾಕಿ ಆ ಹೊಗೆನ ಇಡೀ ಮನೆಗೆ ತೋರಿಸಿ. ಇನ್ನು ಮತ್ತೊಂದು ಕೆಲಸ, ದೃಷ್ಟಿಪಟ್ಟು ಅಮಾವಾಸ್ಯೆ ದಿನ ಕುಂಬಳಕಾಯಿ ಅಥವಾ ನಿಂಬೆಹಣ್ಣು, ಮೆಣಸಿನಕಾಯಿ ಕಟ್ಟಿ ಅದು ಒಣಗಿದಾಗ ಬದಲಾಯಿಸ್ತೀರಿ. ಇನ್ನು ಪರ್ಸ್ನಲ್ಲಿ ಈ ವಸ್ತು ಯಾವಾಗಲೂ ಇರಲಿ. ಒಂದು ವೀಳ್ಯದೆಲೆಯಲ್ಲಿ ನಾಣ್ಯ ಇಟ್ಟು ಪೂಜಿಸಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಹಣದ ದೃಷ್ಟಿ ನಿವಾರಣೆಯಾಗುತ್ತೆ. ನೋಡಿದ್ರಲ್ಲ,
ನರದೃಷ್ಟಿ ಅನ್ನೋದು ಮನುಷ್ಯನ ಜೀವನವನ್ನ ಎಂತಹ ನರಕ ಮಾಡುತ್ತೆ ಅಂತ. ಹಾಗಾಗಿ ಈ ಸರಳ ಪರಿಹಾರಗಳನ್ನ ಹಿಂದೆ ಪಾಲಿಸಿ. ನಿಮ್ಮಲ್ಲಿ ಯಾರಾದರೂ ಇತ್ತೀಚೆಗೆ ಇಂತಹ ವಿಚಿತ್ರ ಅನುಭವಗಳನ್ನ ಎದುರಿಸ್ತಿದ್ದೀರಾ? ಹೌದಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಖಂಡಿತ ತಿಳಿಸಿ, ನಾವು ಅದಕ್ಕೆ ಪರಿಹಾರ ಸೂಚಿಸ್ತೇವೆ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಉಪಯೋಗ ಆಗಬಹುದು, ಹಾಗಾಗಿ ಶೇರ್ ಮಾಡಿ ಮತ್ತು ಇಂಥ ಶಕ್ತಿಯುತ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಶ್ರೀರಾಮ್.